ಪ್ಲೀಸ್ ಕಮ್, ಬನ್ನಿ ಕೂತ್ಕೊಳ್ಳಿ. ಏನು ಇಶ್ಯೂ ಇದೆ ನಿಮಗೆ? ಏನು ಸಮಸ್ಯೆ? ಜ್ವರ ಸರ್. ಓ ಜ್ವರನಾ? ಕ್ಯಾಬ್ ಡ್ರೈವಿಂಗ್ ಕೆಲಸನೇ ಬೇಜಾರಾಗೋಯ್ತು ಸರ್. ಹೋಪ್ ಇಲ್ಲ, ಅದಕ್ಕೆ ಹೆಂಡ್ತಿಗೆ ಜ್ವರ ಅಂತೇಳಿ ಮನೇಲಿ ಕೂತ್ಕೊಂಡಿದ್ದೀನಿ. ಬಟ್ ಬೇಜಾರು ಯಾಕೆ? ಸುಸ್ತು ಸರ್. ಓ ಸುಸ್ತಾ? ಅದೇ ಸರ್, ಈ ಆ್ಯಪ್ಸ್ಗಳೆಲ್ಲ 20-30% ಕಮಿಷನ್ ತೊಗೊಂಡು ಸುಸ್ತಾಗ್ಬಿಟ್ಟಿದೆ ಸರ್ ನನ್ನ ಕೆಲಸ. ಬೇರೆ ಏನು ಸಮಸ್ಯೆ ಇದೆ? ಬೇರೆ ಸ್ಟ್ರೆಸ್ಸು. ಓ ಸ್ಟ್ರೆಸ್ಸಾ ಅಂದ್ಕೊಂಡೆ. ಕಣ್ಣು ಮೇಲ್ ಮಾಡಿ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಸರ್. ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದೆ ನನಗೆ. ನಿಮಗೆ ಸ್ಟ್ರೆಸ್ ಅಷ್ಟೇ ಅಲ್ಲ, ಆಂಗ್ಸೈಟಿನೂ ಇದೆ. ಬಿಡಿ ಸರ್, ಇದಕ್ಕೆಲ್ಲ ಏನು ಔಷಧಿ ಅಂತ ಕಂಡು ಹಿಡಿತೀರಾ ನೀವು? ಇದಕ್ಕೆ ಔಷಧಿ ಇದೆ. ನಾನು ಇತ್ತೀಚೆಗೆ ಒಂದು ಆ್ಯಪಲ್ಲಿ ರೈಡ್ಸ್ನ ತಗೋತಿರ್ಬೇಕಾದ್ರೆ ನಾನು ಡ್ರೈವರ್ಸ್ಗಳ ಮುಖದಲ್ಲಿ ಹೊಳಪನ ಗಮನಿಸಿದೆ. ನಮ್ಮ ಯಾತ್ರಿ. ಹಾಂ, ಹೊಸ ಆ್ಯಪು ಕೇಳಿದ್ದೆ ಸರ್, ಆದರೆ ಸ್ವಲ್ಪ ಬೆಳೀಲಿ ಅಂತ. ಈ ಝೀರೋ ಕಮಿಷನ್ ಆ್ಯಪ್ನ ಬೆಳೆಸೋದು ನಿಮ್ಮದೇ ಜವಾಬ್ದಾರಿ ಅಲ್ವಾ? ಡೈಲಿ ಅನ್ಲಿಮಿಟೆಡ್ ರೈಡ್ಸ್ಗೆ 45 ರೂಪಾಯಿ ಅಷ್ಟೇ ಅಂತೆ. ಮತ್ತೆ ಅವನು ಆಟೋ ಪೇನು ಸೆಟಪ್ ಮಾಡಿದ್ದೀನಿ ಅಂತ ಹೇಳ್ದ. ಹೊಸ ಆ್ಯಪಲ್ಲೆಲ್ಲ ಅಷ್ಟೊಂದು ರೈಡ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಮತ್ತೆ ನಾನು ಅವ್ನು ಹೇಳಿದ್ದು ಇನ್ನೊಂದು ಗಮನಿಸಿದೆ, 1 ಅಥವಾ 2 ರೈಡ್ಸ್ ತಗೊಂಡ್ರೆ ಬರೀ 20 ರೂಪಾಯಿ ಅಷ್ಟೇ ಅಂತೆ. ಅದು ನಿಮ್ಮ ದಿನದ ಟೀ ಕಾಸ್ಗಿಂತ ಕಡಿಮೆ ಹಣ ಅಲ್ವಾ? ಹೌದಾ? ಯಾವ ಪ್ಲಾನ್ ನಾನು ಹೇಗೆ ಸೇರ್ಕೊಳ್ಳಿ ಇದಕ್ಕೆ? ಹೇಳ್ತೀನಿ. ಈಗ ಪ್ರೆಸೆಂಟು ಡೈಲಿ ಅನ್ಲಿಮಿಟೆಡ್ ರೈಡ್ಸ್ಗೆ 10 ರೂಪಾಯಿ ಆಫರ್ ನಡೀತಿದೆ. ಇದು ಜನವರಿ 1ನೇ ತಾರೀಕುವರೆಗೂ ಇರುತ್ತೆ. ಮತ್ತೆ ಜನವರಿ 2ನೇ ತಾರೀಕಿಂದ ಪ್ರತಿ ದಿನದ ಡೈಲಿ ಅನ್ಲಿಮಿಟೆಡ್ ರೈಡ್ಸ್ಗೆ 45 ರೂಪಾಯಿ ಮಾತ್ರ. ಮತ್ತೆ 1 ರೈಡು ಅಥವಾ 2 ರೈಡ್ ತಗೊಂಡ್ರೆ 20 ರೂಪಾಯಿ ಅಷ್ಟೇ. ಅಯ್ಯೋ, ಈ 45-20 ರೂಪಾಯಿ ಎಲ್ಲ ಏನು ಲೆಕ್ಕ ಸರ್? ನಂಗೆ ರೈಡ್ ಸಿಕ್ಕಿದ್ರೆ ಸಾಕು. ಕಣ್ಮುಚ್ಚು, ಕಣ್ಬಿಡು. ನಾನು ಹಾಕಿರೋ ವೈಟ್ ಯೂನಿಫಾರ್ಮ್ಗೆ ಎಷ್ಟು ಬೆಲೆ ಇದೆಯೋ ನಿಮ್ಮ ಯೂನಿಫಾರ್ಮ್ಗೂ ಅಷ್ಟೇ ಬೆಲೆ ಇದೆ. ತಲೆ ಯಾವಾಗಲೂ ನಮ್ಮ ಯಾತ್ರಿ. ಇದೇ ನಿನ್ನ ಔಷಧಿ.